ಮಾರ್ನಿಂಗ್. ಇವತ್ತು ಡಾನ್ಸಿಂಗ್ ಸ್ಟಾರ್ ಟು ವಿದ್ಯಾ ಜೊತೆ ಇದ್ವಿ ಮಾಸ್ಟರ್ ಆನಂದ್, who is very popular from his childhood days. He is an excellent actor. Now he is an excellent dancer too. Let's chit chat with him. Welcome to the program. Good morning. Basically, ಮಾರ್ನಿಂಗ್ ವೀಣಾ ಅವರೇ, ಎಲ್ಲ ಒನ್ ಇಂಡಿಯಾದ ಬ್ಲಾಗ್ ಮಾಡಿರುವಂಥ ಎಲ್ಲ ಸ್ನೇಹಿತರಿಗೆ ನಿಮ್ಮ ಆನಂದ್ ಮಾಡೋದು ಸರ್. can you please tell us about you? ಅಬೌಟ್ ಮೀ ಏನೇ ನಾನು ಲೈಕ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗಕ್ಕೆ ನಾನು ಬಂದಿದ್ದು 89 ನಾನು ಡೆಬ್ಯೂ ಮಾಡಿದ್ದು. 5 ವರ್ಷ ಇದೆ ಇವಾಗ. ಸೊ ಕಿಂದರಿ ಜೋಗಿ ಚಿತ್ರ ನನಗೆ ಅವಕಾಶ ಕೊಟ್ಟದ ಮೊದಲನೇ ಚಿತ್ರ. ರವಿ ಸರ್ ಅವರೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಂಥ ಚಿತ್ರ ಅದು. ಅದಾದಮೇಲೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡದಲ್ಲಿ ಸುಮಾರು ಒಂದು 50-55 ಸಿನಿಮಾ ನಾನು ಮಾಡಿದ್ದೀನಿ. ಬೇರೆ ಬೇರೆ ಲ್ಯಾಂಗ್ವೇಜ್ ಲೈಕ್ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲಾನು ಒಂದೊಂದು ಲ್ಯಾಂಗ್ವೇಜ್ ಮಾಡೋ ಅವಕಾಶ ಸಿಕ್ತು. ಅಂಡ್ ಬೇರೆ ಜಾಸ್ತಿ ಅವಕಾಶ ಇತ್ತು, ಬಟ್ ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗಕ್ಕೆ ನಮ್ಗೆ ಆಗಿಲ್ಲ. ಬಿಕಾಸ್ ನಮ್ಮ ಡ್ಯಾಡ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ ಏನಪ್ ನಮ್ಗೆ ಇಲ್ಲೇ ಆಫರ್ಸ್ ಚೆನ್ನಾಗಿತ್ತು, ಸಿನಿಮಾಗಳ ಅವಕಾಶಗಳಿತ್ತು, ಹಾಗಾಗಿ ಇಲ್ಲೇ ಉಳ್ಕೊಂಡೆ. What is your biggest inspiration? ಈಗ ನಿಮ್ಗೆ ಏನಾಗುತ್ತೆ, ಆ ವಯಸ್ಸಿನಲ್ಲಿ ನಾನು ಚಿಕ್ಕ ವಯಸ್ಸು ಅಂದ್ರೆ 5ನೇ ವಯಸ್ಸಲ್ಲಿ ನಾನು ಇವ್ರ ಇನ್ಸ್ಪಿರೇಷನ್ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಸುಳ್ಳಾಗ್ತದೆ. ಬಿಕಾಸ್ 5 ವರ್ಷದ ಮಗುಗೆ ಯಾರ ಬಗ್ಗೆ ಏನ್ ಗೊತ್ತಿರುತ್ತೆ. ಬಿಕಾಸ್ ನಾನು ರವಿ ಸರ್ ಜೊತೆ ಮಾಡೋವಾಗ ನಂಗೆ ಅವ್ರೊಬ್ಬರೇ ಗೊತ್ತಿದ್ದಿದ್ದು ಅಷ್ಟೇ. ಸ್ಟಾರ್ ಅಂದ್ಬಿಟ್ಟು ನಂಗೆ ಪ್ರೇಮ ಲೋಕ ರಣಬೀರ ಅದೆಲ್ಲ ನೋಡಿ ಅವ್ರೊಬ್ಬರೇ ನನಗೆ ಅವ್ರು ಮೀಟ್ ಮಾಡಕ್ ಹೋದಾಗ ಸ್ವಲ್ಪ ಒಂಥರ ಎಕ್ಸೈಟ್ ಆಗಿದ್ದು. ಅದ್ ಬಿಟ್ರೆ ನನ್ಗೆ ಸಮ್ವೇರ್ ಕ್ಲೋಸ್ ಟು ಸಮ್ 5-6 ಇಯರ್ಸ್ ಆದ್ಮೇಲೆ ನಾನು ಯಾರ ಜೊತೆ ಮಾಡ್ತಾ ಏನೋ ಅಂತ ನನಗೆ ಅದ್ಭುತಗಳು ಗೊತ್ತಿರಲಿಲ್ಲ, ಅಂದ್ರೆ ಅವ್ರು ಯಾರು ಏನು ಅನ್ನೋದು ಅಂತ. ಸೊ ಆ ಒಂದು ಫಿಯರ್ಲೆಸ್ ಆಗಿ ಇದ್ದಿದ್ರಿಂದನೇ ಪ್ರಾಬಬ್ಲಿ ಸುಮಾರು ಜನ ಜೊತೆ ನಾನು ಈಸಿಯಾಗಿ ಕ್ಯಾರಿ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಗೌರಿ ಗಣೇಶ ಪಿಕ್ಚರ್ ಮಾಡೋವಾಗ ಅನಂತ್ ನಾಗ್ ಸರ್ ಆಕ್ಟರ್ ಅಂತ ಗೊತ್ತು, ಬಟ್ ಅವ್ರ ಕ್ಯಾಲಿಬರ್ ಈ ಸಚ್ ಎ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ, ಲಿವಿಂಗ್ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ, ಅವ್ರ ಅಚೀವ್ಮೆಂಟ್ಸು ಅದೆಲ್ಲ ನಮಗೆ ಗೊತ್ತಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ ನಾನು. ಸೊ ಆಮೇಲೆ ಅದೇ ಟೈಮಲ್ಲಿ ನಾನು ಶಿವಾಜಿ ಗಣೇಶನ್ ಸರ್ ಜೊತೆ ತಮಿಳಲ್ಲಿ ಆಕ್ಟ್ ಮಾಡಿದೆ. ಸೊ ಅವ್ರ ಮೊಮ್ಮಗನಾಗಿ ಅವ್ರ ತೊಡೆ ಮೇಲೆ ಕೂತಿದ್ದೀನಿ, ಆಟ ಆಡಿದ್ದೀನಿ. ಈಗ ನೆನ್ಸ್ಕೊಂಡ್ರೆ ಐ ಫೀಲ್ ಇನ್ಸ್ಪಿರೇಷನ್ ಇವರೆಲ್ಲ ವ್ಯಕ್ತಿಗಳು ಅಂದ್ಬಿಟ್ಟು. ಸೊ ನಾನು ಯಾರ್ಯಾರ ಜೊತೆ ಎಲ್ಲ ವರ್ಕ್ ಮಾಡಿದ್ದೆ ಅವರೆಲ್ಲ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆಸ್ ಆಫ್ ಸಿನಿಮಾ ಇಂಡಸ್ಟ್ರೀಸ್ ಕನ್ಸರ್ನ್. ಅದ್ರ ಹೊರತುಪಡಿಸಿ ನನಗೆ ಸಚಿನ್ ತೆಂಡೂಲ್ಕರ್ ಇಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಬಿಕಾಸ್ ಸಕ್ಸಸ್ ಹ್ಯಾಂಡಲ್ ಮಾಡಿರೋ ವಿಚಾರದಲ್ಲಾಗಲಿ ಅಥವಾ ಪರ್ಸನ್ ಆಫ್ ಕ್ಯಾಲಿಬರ್, ಅವರು ತೂಕವಾಗಿ ಆಡೋ ಮಾತುಗಳು ಇರ್ಬೋದು, ಸ್ಪೀಚ್ಲೆಸ್, ಭಾಳ ಕಮ್ಮಿ ಮಾತಾಡ್ತಾರೆ. ಸೊ ಅದೆಲ್ಲ ತುಂಬ ಇನ್ಸ್ಪೈರಿಂಗ್. ಸಚಿನ್ ತೆಂಡೂಲ್ಕರ್ ಜರ್ನಿ ಬಗ್ಗೆ ಹೇಳಿ. ಆಸ್ ಎ ಚೈಲ್ಡ್ ಆರ್ಟಿಸ್ಟ್, ಆಸ್ ಎ ಡಾನ್ಸರ್, ಆಸ್ ಎ ಆಕ್ಟರ್. ನಾನು ಚೈಲ್ಡ್ ಆರ್ಟಿಸ್ಟ್ ಆಗೇ ಬಂದಿದ್ದು ಸಿನಿಮಾಗೆ ಫಸ್ಟು. ಆಮೇಲೆ ಅದನ್ನು ನಾವು ತುಂಬ ಅಂದ್ಕೊಂಡೇನು ಬಂದಿಲ್ಲ, ಸಡನ್ ಆಗಿ ಅದಾಯ್ತು ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಮ್ಮ ತಂದೆ ನನ್ನ ಕರ್ಕೊಂಡು ಕಾಲೇಜ್ಗೆ ಹೋಗ್ಲು. ಅವ್ರ ಫ್ರೆಂಡ್ಸ್ ಯಾರೋ ಅಲ್ಲಿ ಬರ್ತಾರೆ. ನಮ್ಮ ಆಪೋಸಿಟ್ ಟೇಬಲಲ್ಲಿ ಸಿ.ಕೈ ಚಂದ್ರು ಅಂಕಲು, ಗುರುದಾಸ್ ಶೆಣೈ ಅಂಕಲು, ರಾಜೇಂದ್ರ ಕುಮಾರ್ ಅವರೆಲ್ಲ ಕೂತಿದ್ರು. ಸೊ ಸ್ಮಾಲ್ ಕಿಡ್. ಸೊ ಓಡಾಡ್ತಾ ಇದ್ದೆ ಅಲ್ಲಿ ಅಂತ. ಅವ್ರಿಗೇನೋ ಇವಾಗ ನಮಗೇನೆ ಯಾರೋ ಹೋಟ್ಲ್ ತಿಂಡಿ ಹೋದ್ರೆ ಪಕ್ಕದ ಟೇಬಲ್ ಯಾವ್ದಾರು ಮಗು ಕ್ಯೂಟ್ ಆಗಿದೆ, ನಾವು ಮಾತಾಡ್ಸೋಣ, ಏನು ಪುಟ್ಟ ನಿಮ್ಮ ಹೆಸರು ಹಾಗೆ. ಸೊ ಅವ್ರು ಹಾಗೆ ಟೇಬಲ್ ಮೇಲೆ ನಾನು ನಿಮ್ಗೆ ನಿಲ್ಲಿಸ್ಬಿಟ್ಟು ಏನು ಹೇಳುತ್ತಾ ರೈಮ್ಸ್ ಹೇಳ್ತೆ, ಏನು ಹೇಳ್ತೆ ಹೇಳು ಅಂದ್ರೆ ನಾನು ಅವಾಗಲೇ ಸಿನಿಮಾ ಹಾಡುಗಳು ಇಮಿಟೇಷನ್ ಎಲ್ಲ ಮಾಡ್ತೀನಿ. ಅದಕ್ಕೆ ಅವ್ರಿಗೆ ತುಂಬ ಇಷ್ಟ ಆಗಿ ಅದೇ ಹೋಟ್ಲಲ್ಲಿ ರೂಮ್ ಮಾಡಿದ್ರು ರವಿ ಸರ್, ಕಾನಿಷ್ಕ ಹೋಟ್ಲ್, ಗಾಂಧಿನಗರ. ಸೊ ಅದೇ ಕರ್ಕೊಂಡು ಹೋಗಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರ ಮುಂದೆ ಎಲ್ಲ ಆ್ಯಕ್ಟಿಂಗ್ ಮಾಡಿ ನಾನು ತೋರಿಸಿದೆ. ಸೊ ಅವ್ರಿಗೆ ಇಷ್ಟ ಆಯಿತು, ಕಿಂದರಿ ಜೋಗಿ ಫಿಲಮ್ ತೊಗೊಂಡು. ಬಟ್ ಅವರು ನನಗೆ ಅವರ ಒಂದು ಗ್ರೇಟ್ನೆಸ್ ಏನು ಇಷ್ಟ ಆಗೋದು ಅಂತಂದರೆ, ಅವ್ರ ಸೆಟ್ ಕಿಂದರಿ ಜೋಗಿ ಸೆಟ್ ಏನಿದೆ, ಡಿಸ್ನಿ ಲ್ಯಾಂಡ್ ಸೆಟ್ ಹಾಕಿರೋ ಮಿಕ್ಕಿ ಮೌಸು, ರೊನಾಲ್ಡೋಕು, ಚಾಕ್ಲೇಟ್ಸು, ಬಿಸ್ಕೆಟ್ಸು ಅಂತೆಲ್ಲ ವೆರಿ ಬಿಗ್ ಸೆಟ್ ಅವಾಗಲೇ. ಅದನ್ನ ನೋಡೋಕ್ಕೆ ಅಂತ ಇಂಡಸ್ಟ್ರಿ ಅವ್ರು ಯಾರೇ ಬಂದರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡೋರು. ಒಬ್ಬ ಹೊಸ ಹುಡುಗ ಬಂದಾನೆ, ಕನ್ನಡ ಮಾತಾಡ್ತಾನೆ. ಸೊ ಅವ್ರಿಗೆಲ್ಲ ಲಂಚ್ ಟೈಮಲ್ಲಿ ನಾನೇ ಟೈಮ್ ಪಾಸು. ಎಲ್ಲರೂ ಕೂತ್ಕೊಂಡಿದ್ರೆ ಮಧ್ಯದಲ್ಲಿ ನಾನು ಡ್ಯಾನ್ಸ್ ಮಾಡೋ ಹಾಡು ಅನ್ನೋದು ಇರಲ್ಲ ನನಗೆ. ಸೊ ದಟ್ ಈಸ್ ಹೌ ದ ಚೈನ್ ಲಿಂಕ್ ಗಾಟ್. ಬಿಕಾಸ್ ಟುಡೇ ವಿ ಹ್ಯಾವ್ ಮೀಡಿಯಾ ತುಂಬ ಬೆಳೆದಿದೆ, ಮೊಬೈಲ್ ಇದೆ, ವಾಟ್ಸಪ್ ಇದೆ. ನಮ್ಮ ಪರ್ಫಾರ್ಮೆನ್ಸ್ ವಾಟ್ಸಪ್ ಮಾಡಿ ಹಾಕ್ಬೋದು, ಫೇಸ್ಬುಕ್ಕಲ್ಲಿ ಹಾಕ್ಬೋದು. ಅವಾಗಿಲ್ಲ. ನಿಮ್ಮ ಮೌತ್ ಪಬ್ಲಿಸಿಟಿ ಮಾಡಿ ನೀವು ಬೆನ್ ತಟ್ಟಿ ಯಾರು ಪ್ರೋತ್ಸಾಹ ಮಾಡ್ತಾರೋ ಅವರೇ ದೇವರು ನಿಮಗೆ. ಸೊ ದಟ್ ಈಸ್ ವೈ ಹಿ ಬಿಕಮ್ಸ್ ಗ್ರೇಟ್. ನಾನು ಅಲ್ಲಿಂದ ಸಿನಿಮಾಗಳು ಸಿಗ್ತಾ ಹೋಯ್ತು. ಶಿವಶಂಕರ್ ಮಾಡಿದೆ, ಮುತ್ತಿನಹಾರ, ಗೌರಿ ಗಣೇಶ. ಸೊ ಒನ್ಸ್ ಗೌರಿ ಗಣೇಶ ಗೇವ್ ಅ ವೆರಿ ಬಿಗ್ ಬ್ರೇಕ್ ಫಾರ್ ಮೈ ಕೆರಿಯರಲ್ಲಿ. ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಮಣಿರಾಮ್ ಚೌಧ ಅಂಕಲು, ಕುಂದಲ್ ನಾಗಭೂಷಣ್ ಅಂಕಲು, ಮತ್ತು ಕ್ಯಾಮ್ರಾಮ್ಯಾನ್ ಅಂಕಲು, ಮತ್ತು ಅನಂತ್ ನಾಗ್ ಸರ್ ಬೇಸಿಕಲಿ. ಸೊ ಕಥೆಯನ್ನೆಲ್ಲೂ ಚೇಂಜ್ ಮಾಡಿದೆ. ಒಂದು ಹೀರೋ ಒಪ್ಕೊಂಡು ಒಂದು ಹುಡುಗ ಎಷ್ಟೋ ಕಡೆ ಓವರ್ಟೇಕ್ ಮಾಡ್ತಾನೆ ಆ ಕ್ಯಾರೆಕ್ಟರ್ನ.
ಹೀರೋನ ಎಷ್ಟೋ ಕಡೆ ಕಂಡಮ್ ಮಾಡ್ತಾನೆ, ಬೈತಾನೆ, ಅದನ್ನೆಲ್ಲ ಅವರು ಕತೆಗೆ ಅದು ಬೇಕು, ಡೋಂಟ್ ಡಿಸ್ಟರ್ಬ್ ದ ಸ್ಟೋರಿ ಅಂತ ತಗೊಂಡ್ರು. ದೇರ್ ಲೈಸ್ ದ ಗ್ರೇಟ್ನೆಸ್ ಆಫ್ ಅನಂತ್ ಸರ್. ಸೊ ಹಿಂಗೆಲ್ಲ ಇಟ್ ಹ್ಯಾಪನ್ ಅಷ್ಟೇನೆ, ನನ್ ಮಚ್ ವಾಸ್ ಪ್ಲ್ಯಾಂಡ್. ಸೊ ದಟ್ಸ್ ಹೌ ಆಕ್ಟಿಂಗ್ ಬೀನ್ ವಿತ್ ಮೀ. ದೆನ್ ನಾನು ಯಾವಾಗ 10th ಬರಕ್ಕೆ ಶುರು ಆಯಿತು, ಅಡೋಲೆಸೆಂಟ್ ಪೀರಿಯಡ್ ಅದು ಏಜು, ಲೈಟಾಗಿ ಮೀಸೆ ದಾಡಿ ಬರಕ್ಕೆ ಶುರು ಆಯಿತು. ಇಟ್ಸ್ ಕನ್ಸಿಡರ್ ಆಸ್ ದಟ್ಸ್ ಅ ಪೀರಿಯಡ್ ವೇರ್ ಮೋಸ್ಟ್ ಆಫ್ ದ ಚೈಲ್ಡ್ ಆರ್ಟಿಸ್ಟ್ ಆರ್ ಗಾನ್, ಬಿಕಾಸ್ ದೇ ಆರ್ ಕನ್ಸಿಡರ್ ನೀದರ್ ಆಸ್ ಕಿಡ್ ನಾರ್ ಆಸ್ ಹೀರೋಸ್. ಸೊ ಏನು ಪಾತ್ರ ಮಾಡ್ತೀರಾ ಆ ಏಜ್ಗೆ, ಸಿಗಲ್ಲ. ಸೊ ನಾನು ಅದೇ ಮೈಂಡ್ ಸೆಟ್ಟಿಗೆ ಬಂದು ಓಕೆ ಲೆಟ್ ಮಿ ಸ್ಟಡಿ, ಡಿಗ್ರಿ ಎಲ್ಲ ಮಾಡಿದ್ಮೇಲೆ ನೋಡೋಣ, ಇಫ್ ಐ ಹ್ಯಾವ್ ಕಮ್ ಬ್ಯಾಕ್ ಐ ಕಮ್ ಬ್ಯಾಕ್, ಆರ್ ಎಲ್ಸ್ ಹ್ಯಾವ್ ಟು ಬಿ ಅ ಕಾಮನ್ ಮ್ಯಾನ್. ಬಟ್ ಲಕ್ ಬೈ ಚಾನ್ಸ್ ಏನಾಯಿತು, ಇಯರ್ 2000 ನಾನು 10th ಪಾಸ್ ಔಟು. 2001ನಲ್ಲಿ ಚಿತ್ರ ಅಂತ ಒಂದು ಫಿಲಮ್ ಬರುತ್ತೆ. ಆ ಫಿಲಮಲ್ಲಿ ಎಲ್ಲ ಅಡೋಲೆಸೆಂಟ್ ಏಜ್ ಇರೋದೇ ಸಬ್ಜೆಕ್ಟ್. ಅದು ಟೀನೇಜ್ ಹುಡುಗರು ಚಿಕ್ಕ ವಯಸ್ಸಲ್ಲಿ ಅಂದರೆ ಕಾಲೇಜಿಗೆ ಬರ್ತಿದ್ದಂಗೆ ಲವ್ ಮಾಡಿ ದಾರಿ ತಪ್ಪಿದ್ರೆ ಲೈಫ್ ಏನಾಗುತ್ತೆ ಅನ್ನೋದೇ ಸಬ್ಜೆಕ್ಟ್. ಆ ಥರ ಒಂದು ಸಬ್ಜೆಕ್ಟ್ಗೆ ಏನಾಯಿತು, ಎಲ್ಲರಿಗೂ ಕಮ್ ಬ್ಯಾಕ್ ಆಯಿತು. ಅದು ಸೂಪರ್ ಹಿಟ್ ಆಗೋಯ್ತು. ಅದಾದ ತಕ್ಷಣ ಯೂತ್ ಬೇಸ್ಡ್ ಸಿನಿಮಾಗಳಿಗೆ ಟೋಟಲ್ ಕನ್ನಡ ಇಂಡಸ್ಟ್ರಿ ಶಿಫ್ಟ್ ಆಯಿತು. ಅಲ್ಲಿಂದ ಫ್ರೆಂಡ್ಸ್ ಪಿಕ್ಚರ್ ಮಾಡಿದೆ. ಫ್ರೆಂಡ್ಸ್ ವಾಸ್ ಅಗೇನ್ ಸೂಪರ್ ಡೂಪರ್ ಹಿಟ್ ಮೂವಿ. ದೇವರು ಅವ್ರನ್ನ ಕೊಟ್ಟರೆ ಆವ್ರೇಜ್ 60 days ಹೋಯ್ತು ಅದು. ಆಮೇಲೆ ಅಲ್ಲಿಂದ ಹಾಗೆ ಜರ್ನಿ ಸ್ಟಾರ್ಟ್ ಆಗೋಯ್ತು. ಬಟ್ ನನಗೆ ಆ ಟೈಮ್ಗೆ ಏನಾಗಿತ್ತು ಅಂತಂದರೆ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, PUC ಇಲ್ಲಿ ಡಮಾರ್ ಆಗೋಯ್ತು, ಫೇಲ್ ಆಗೋದೆ. PCMB ತೊಗೊಂಡಿದ್ದೆ ನಾನು. PCMB ತೊಗೊಂಡು ಯಾರು ಆಟ ಆಡೋಕ್ಕಾಗುತ್ತಾ, ಬಟ್ ನನ್ನ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು, ಏನು ಮಾಡಿದ್ರು ಆಗಲಿಲ್ಲ. ಡಿಗ್ರಿ ಒಂದು ಕಂಪ್ಲೀಟ್ ಮಾಡಲೇಬೇಕು ಅಂದ್ಬಿಟ್ಟು ಅಂತ ಒಂದು ಮನಸ್ಸಲ್ಲಿತ್ತು. ಸೊ ಹಂಗಾಗಿ ಏನಾಗ್ತಿತ್ತು, ಈವ್ನಿಂಗ್ ಕ್ಲಾಸಸ್ಸು, ಟ್ಯೂಷನ್ಸು, ಬೆಳಗ್ಗೆ ಶೂಟಿಂಗು, ಈ ಥರ ಮಾಡಿಕೊಂಡು ತುಂಬ ಕಷ್ಟಪಟ್ಟು 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಅಷ್ಟೊತ್ತು ಒಂದು ಡಿಸಿಷನ್ಗೆ ಬಂದಿದ್ದೆ ನಾನು, ಲೈಕ್ ಐ ಹ್ಯಾವ್ ಬೀನ್ ಆ್ಯಕ್ಟಿಂಗ್ ಸಿನ್ಸ್ 15 years. ಆ್ಯಕ್ಟಿಂಗ್ ಮಾಡೋಣ, ಅದ್ರ ಜೊತೆಗೆ ಏನೋ ಒಂದು ಮಾಡ್ರೆ ನನಗೆ ಇಂಡಸ್ಟ್ರಿಲಿ ಇನ್ನೂ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಬೋರ್ ಆಗ್ಬಿಡುತ್ತೆ, ಜರ್ನಿನೇ ಬೋರ್ ಆಗ್ಬಿಡುತ್ತೆ ಎಷ್ಟು ವರ್ಷ ಆ್ಯಕ್ಟ್ ಮಾಡಿಲ್ಲ. ಹಾಗೆ ಅಂದ್ಕೊಂಡಾಗ ಮೈ ಇಂಟ್ರೆಸ್ಟ್ ವರ್ ಮೋರ್ ಆನ್ ಟೆಕ್ನಿಕಲ್ ಸೈಡ್, ಡೈರೆಕ್ಷನ್. ಯಾಕೆಂದರೆ ಹೈಸ್ಕೂಲಲ್ಲಿ ನನಗೆ ಅದಕ್ಕೊಂದು ಅವಕಾಶ ಸಿಕ್ತು. ಡ್ರಾಮಾ ಕಾಂಪಿಟೇಷನ್ ಇತ್ತು, ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್. ಆವಾಗ ಇಡೀ ಕ್ಲಾಸಲ್ಲಿ ಎಲ್ಲರೂ ನನ್ನನ್ನೇ ಸೆಲೆಕ್ಟ್ ಮಾಡೋದು, ನೀನು ಡೈರೆಕ್ಟ್ ಮಾಡು, ನೀನು ಡೈರೆಕ್ಟ್ ಮಾಡು ಅಂತ. ಬಿಕಾಸ್ ಐ ಹ್ಯಾಡ್ ಅ ಸಿನಿಮಾ ಬ್ಯಾಕ್ಗ್ರೌಂಡ್, ಎವ್ರಿಬಡಿ ಹ್ಯಾಡ್ ಕಾನ್ಫಿಡೆನ್ಸ್ ಆನ್ ಮೀ. ಸೊ ನನಗೆ ಎಲ್ರಿಗೂ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನನಗೆ ಡೈರೆಕ್ಷನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ವೈ ಮೀನ್ ಲೆಟ್ ಅಸ್ ಟ್ರೈ ಅಂತ ಮಾಡಿದೆ. 3 ವರ್ಷನೂ ಡ್ರಾಮಾ ನಾವು ವಿನ್ನರ್ಸು, ಹಿಟ್ ಆಯಿತು ಡ್ರಾಮಾದೆಲ್ಲ. ಸೊ ದೇರ್ ವೇರ್ ಐ ಗಾಟ್ ದ ಜಾಯ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್. ದ ಜಾಯ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಮೋರ್ ದೆನ್ ಯು ಡೂ ಡೈರೆಕ್ಟ್ಲಿ ಗೆಟಿಂಗ್ ಥಿಂಗ್ಸ್ ಡನ್. ಸೊ ಆ ಮಜಾ ಕೊಡೋಕೆ ಶುರು ಆಯಿತು. ಅಲ್ಲಿಂದ ಆಮೇಲೆ ಇಮಿಡಿಯೇಟ್ ನಾನು ಏಕ್ದಮ್ ಸಿನಿಮಾ ಮಾಡಿ ಎಲ್ಲೋ ಅಡ್ವರ್ಟ್ ಆಗೋ ಬದಲು ಒಂದು ಸೀರಿಯಲಿಂದ ಸ್ಟಾರ್ಟ್ ಮಾಡೋಣ ಅಂತ. SSLC ನನ್ನ ಮಕ್ಕಳು ವಾಸ್ ಮೈ ಡೆಬ್ಯೂ ಸೀರಿಯಲ್. ಅದಕ್ಕೆ ಕೆಲವು ಫ್ರೆಂಡ್ಸ್ಗಳು ಸೇರ್ಕೊಂಡ್ರು. ಆ ಟೈಮಲ್ಲಿ ಅವರು ಖಾಲಿ ಹೊಡಿತಾ ಇದ್ರು, ನಾನು ಖಾಲಿ ಹೊಡಿತಾ ಇದ್ದೆ. ಎಲ್ಲ ರೂಮಲ್ಲಿ ಸೇರ್ಕೊಂಡ್ವಿ, ಬ್ಯಾಚುಲರ್ಸ್ ಎಲ್ಲ ಮನೆ ಬಿಟ್ಕೊಂಡು ಬಿಟ್ಟಿದ್ವಿ, ಏನೋ ಮಾಡ್ತೀವಿ ಜೋಶಲ್ಲಿ. ಸರಿ, ನಮ್ಮ ಮನೇಲಿ ಡಿಗ್ರಿ ಮಾಡ್ಬಿಟ್ಟು ಏನಾದ್ರು ಮಾಡೋದು ಅಂತಿದ್ದೆ. ಸೊ ಐ ಕಂಪ್ಲೀಟೆಡ್ ಮೈ ಡಿಗ್ರಿ, ಮನೆ ಬಿಟ್ಟು ಬಂದೆ. ಚಿಕ್ಕದೊಂದು ರೂಮ್ ಮಾಡ್ಕೊಂಡು ಹುಡುಗೆಲ್ಲ ಕಾಸು ಹಾಕೊಂಡು ಬಾಡಿಗೆ ಇದ್ಕೊಂಡು ಆ ರೂಮಲ್ಲಿ ಸ್ಟಾರ್ಟೆಡ್. ಸೊ ಬೈ ಗಾಡ್ ಗ್ರೇಸ್ ಸ್ಲಾಟ್ ಆಯಿತು. ಸುವರ್ಣ ಚಾನಲ್ ನಾನು ಸ್ಲಾಟ್ ಕೊಡ್ತು. ಸೊ ಐ ಶುಡ್ ನೆವರ್ ಫರ್ಗೆಟ್ ದೆಮ್ ಫಾರ್ ಗಿವಿಂಗ್ ಮೀ laying me the foundation stone to my direction venture. ಸೊ ಅದಾದ್ಮೇಲೆ ಪಡವರಹಳ್ಳಿ ಪಂಡೆಗಳು ಮಾಡಿದೆ, ದಟ್ ವಾಸ್ ಅ ಹಿಟ್ ಅಗೇನ್. ಅದಾದ್ಮೇಲೆ 5 Idiots ಅಂತ ಒಂದು ಸಿನಿಮಾ ಮಾಡಿದೆ. ದಟ್ ವಾಸ್ ಆಕ್ಚುಲಿ ಸಬ್ಜೆಕ್ಟ್ ಟೇಕನ್ ಫ್ರಮ್ ಇದು ದರ್ವಾಜ ಬಂದ್ರಕೋ ಅಂತ ಹಿಂದಿದ್ದು. ನಾನು ಅದ್ರ ಹಿಂದೆ ನಾನು ಹೋಗ್ಲಿಲ್ಲ ಆ ಸಬ್ಜೆಕ್ಟ್ಗೆ. ನಮ್ಮ ಫ್ರೆಂಡ್ ವಾಸು ಏನಿದ್ರೆ ಅವ್ರು ಅದ್ರದ್ದು ರೈಟ್ಸ್ ಎಲ್ಲ ತೊಗೊಂಡು ಸಬ್ಜೆಕ್ಟ್ ತೊಗೊಂಡು ಬಂದಿದ್ರು. ಸೊ ಇಲ್ಲಿ ಮಾಡೋಣ ಅಂದಾಗ ಸ್ವಲ್ಪ ಕನ್ನಡಗೆ ಏನು ಬೇಕು ಚೇಂಜಸ್ ಮಾಡಿಕೊಂಡು ವಿ ಇಂಪ್ಲಿಮೆಂಟೆಡ್ ಇಟ್. ಬಟ್ ಅದು ಇಟ್ ವಾಸ್ ವೆರಿ ರಾಂಗ್ ರಿಲೀಸ್. ನಮಗೆ ನಾಳೆ ವರ್ಲ್ಡ್ ಕಪ್ ಅಂದರೆ ಹಿಂದಿನ ದಿನ ರಿಲೀಸ್ ಆಯಿತು, ಅದು ಥಿಯೇಟರ್ ಪ್ರಾಬ್ಲಮ್ಸ್ ಆಗಿ. ಸೊ ಐ ಲರ್ನ್ ಫ್ಯೂ ಥಿಂಗ್ಸ್ ಬಿಹೈಂಡ್ ದ ಸ್ಕ್ರೀನ್. ಅವಾಗ ಅಲ್ಲಿ ಕೆಲವು ತಿಳ್ಕೊಂಡೆ, ನಿಮ್ಗೆ ಅದೇ ಸ್ಟೆಪ್ಪಿಂಗ್ ಸ್ಟೋನ್ಗಳು. ದೆನ್ ಅಗೇನ್ ಐ ಸ್ಟಾರ್ಟೆಡ್ ಡೂಯಿಂಗ್ ರೋಬೋ ಫ್ಯಾಮಿಲಿ ಆಫ್ಟರ್ ಮೈ 5 Idiots ಸಿನಿಮಾ. ಇವಾಗಲೂ ನಡೀತಾ ಇದೆ. ಸೊ ಇನ್ ಬಿಟ್ವೀನ್ ಇವಾಗ ಈ ಮೇಡಮ್ ಬಂದರು ನಮ್ಮ ಲೈಫಲ್ಲಿ, ಡಾನ್ಸಿಂಗ್ ಸ್ಟಾರ್. ಸೊ ಇಟ್ಸ್ ಅ ವಂಡರ್ಫುಲ್ ಲರ್ನಿಂಗ್ ಜರ್ನಿ. ನಾನು ಅದನ್ನೇ ಹೇಳ್ತೀನಿ, ಹೊಸದು ನಾವೇನೇ ಕೈ ಹಾಕಿದ್ರು ಇಟ್ಸ್ ಅ ಲರ್ನಿಂಗ್ ಜರ್ನಿ. ಅಲ್ಲಿ ನಮಗೆ ಕಲಿತಾ ಹೋಗ್ತೀವಿ. ಸಿನಿಮಾ ಡ್ಯಾನ್ಸ್ ಮಾಡೋಕ್ಕೂ ನೀವು ಇಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಕಲಿತಾ ಹೋಗೋಕ್ಕೂ ಡಿಫ್ರೆನ್ಸ್ ಇದೆ. ಸೊ ಆ ಒಂದೆಲ್ಲ ಜರ್ನಿ ನನಗೆ ಡಾನ್ಸಿಂಗ್ ಸ್ಟಾರ್ ಕೊಡ್ತು. ಆಫ್ಟರ್ ಡಾನ್ಸಿಂಗ್ ಸ್ಟಾರ್ ಟು ಆಪರ್ಚುನಿಟೀಸ್ ಬಂತ? ಸಿ ಆ್ಯಕ್ಚುಲಿ ಸ್ಪೀಕಿಂಗ್ ಇದೇನಾಗಿದೆ, ಈಗ ಇದು ಡಾನ್ಸಿಂಗ್ ಸ್ಟಾರ್ ಅನ್ನೋದು ಒಂದು ಡಾನ್ಸ್ ಕಾಂಪಿಟೇಷನ್. ಇದು ಈಗ ಇದನ್ನ ಒಂದು ಮಟೀರಿಯಲ್ ಆಗಿ ಸಿನಿಮಾಗೆ ಹೆಲ್ಪ್ ಆಗಬೇಕು ಅಂದ್ರೆ ಯಾರು ಇವಾಗ ABCD 2 ABCD ಬಂತಲ್ಲ, ಆ ಥರ ಒಂದು ಡಾನ್ಸಿಂಗ್ ಸಬ್ಜೆಕ್ಟ್ ಮಾಡಬೇಕು. ಅವಾಗ ನನಗೆ ಇದು ಹೆಲ್ಪ್ ಮಾಡುತ್ತೆ. ಅದರ್ವೈಸ್ ಆನಂದ್ ನಿಮ್ಗೆ ಆಸ್ ಇಟ್ ಈಸ್ ಗೊತ್ತಿದೆ ಆಸ್ ಅನ್ ಆಕ್ಟರ್. ಸೊ ದಟ್ ಶುಡ್ ನಾಟ್ ಬಾದರ್ ಯು, ಆರ್ ದಟ್ ಶುಡ್ ನಾಟ್ ಗಿವ್ ಸಮಥಿಂಗ್ ಎಕ್ಸ್ಟ್ರಾ ದಟ್ ಆನಂದ್ನ ಕಾಸ್ಟ್ ಮಾಡೋಣ ಹಾಕೊಂಡು ಡಾನ್ಸಿಂಗ್ ಸ್ಟಾರ್ ಗೆದ್ಬಿಟ್ಟಿದ್ದಾನೆ. ಇಟ್ ಈಸ್ ನಾಟ್ ಲೈಕ್ ದಟ್. ಆಕ್ಟಿಂಗ್ ವೈಸ್ ನನಗೆ ಗೊತ್ತಿದೆ. ಮೇ ಬಿ ಗೊತ್ತಿಲ್ಲ ನನಗೆ, ಇಫ್ ಎ ಸಿನಿಮಾ ಕಮ್ಸ್ ಆನ್ ಡಾನ್ಸ್ ಲೈಕ್ ABCD ಇನ್ ಕನ್ನಡ, ದೇ ಮೇ ಕಾಸ್ಟ್ ಮೀ ಅದು ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಬಿಟ್ರೆ ನಿಮಗೆ ಇಂಡಸ್ಟ್ರಿ ನೋಸ್ ಮೀ ಆಸ್ ಅನ್ ಆಕ್ಟರ್.
ಸೊ ಡಾನ್ಸಿಂಗ್ ಸ್ಟಾರ್ ಇಂದ ನಂಗೆ ತುಂಬ ಆಫರ್ಸ್ ಬಂದ್ಬಿಡ್ತು ಅನ್ನೋದೆಲ್ಲ ಎಂಥದಿನ ನಾನು ಸುಮ್ಮನೆ ಹೇಳ್ದೆ. ಟೆಲ್ ಅಸ್ ಮೋರ್ ಅಬೌಟ್ ಯುವರ್ ಪಾರ್ಟ್ನರ್. ಅಂದ್ರೆ ನೀವು ಎಷ್ಟೇ ಡಾನ್ಸ್ ಮಾಡ್ಬೋದು, ಅವರು ಶಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ನಾನು ಹೇಳ್ತೀನಿ, ನನ್ನ ಪಾರ್ಟ್ನರು, ನನ್ನ ಕೊರಿಯೋಗ್ರಾಫರು, ನನ್ನ ಜೊತೆ ಡಾನ್ಸ್ ಮಾಡಿ ನನ್ನ ಬ್ಯಾಕ್ ಡಾನ್ಸರ್ಸ್ಗಳು, ಇವ್ರದೆಲ್ಲ ಶ್ರಮ ಇಲ್ಲದೆ ಟುಡೇ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್ ಟು ರೀಚ್ ದಟ್. ಯಾಕಂದ್ರೆ ನನಗೆ ಇದ್ದಿದ್ದು ಫಸ್ಟ್ ಪರ್ಸೆಪ್ಷನ್ ಹೇಳ್ತೀನಿ, ನಾನು ಡಾನ್ಸಿಂಗ್ ಸ್ಟಾರ್ ಅಂತ ಬಂದ ತಕ್ಷಣ ನಾನು ಸೀಸನ್ 1 ನೋಡಿರಲಿಲ್ಲ, ಇರೋದು ಫ್ರಾಂಕ್ ಆಗಿ ಹೇಳ್ತೀನಿ. ಫ್ಯೂ ಎಪಿಸೋಡ್ಸ್ ನೋಡಿದ್ದೆ. ಅಂದ್ರೆ ಡೀಪ್ ಆಗಿ ಜಡ್ಜ್ಮೆಂಟು ಅಲ್ಲಿ ಏನು ಮಾಡ್ತಾರೆ ಏನಾಗ ನಂಗೆ ಗೊತ್ತಿರಲಿಲ್ಲ. ಬೇರೆ ಡಾನ್ಸ್ಗಳು ನಾನು ಬೇರೆ ಚೆನ್ನಾಗಿ ನೋಡಿರಲಿಲ್ಲ. ನನಗೇನು ಅಂತಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ರೆ ಡಾನ್ಸಿಂಗ್ ಸ್ಟಾರ್. ಸೊ ಏನೋ ಒಂದು ಹಾಡು ಹಾಕ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡೋದು. ಸೊ ಒಂದು ಹಾಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ರೆ ಡಾನ್ಸಿಂಗ್ ಸ್ಟಾರ್. ಬಟ್ ಅದಾಗಲಿಲ್ಲ, ಅದಲ್ಲ ಅಂತ ಆಮೇಲೆ ನಂಗೆ ಗೊತ್ತಾಯ್ತು. 2 to 3 weeks ಬೇಕಾಯ್ತು ನನಗೆ ಟು ರೀಡ್ ದ ಜಡ್ಜಸ್ ಮೈಂಡ್. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಬಟ್ ಅವ್ರ ಸ್ಟೇಜ್ ಮೇಲೆ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಯು, ದಿಸ್ ಇಸ್ ಮಾಸ್ಟರ್ ಅಂಡ್ ವಿ ಆರ್ ನಾಟ್ ವಾಂಟ್ ಟು ಸಿ ದಿಸ್. ನಾನು ಏನು ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೀ, ನನಗೆ ಆಫ್ ದ ಸ್ಕ್ರೀನ್ ಹೋಗಿ ಮಯೂರಿ ಮೇಡಮ್ನೋ, ಪ್ರಿಯಾಮಣಿ ಮೇಡಮ್ನೋ, ರವಿ ಸರ್ನೋ ಕೇಳೋಕೆ ನನಗೆ ಇಷ್ಟ ಇಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹೇಳಿ. ನೋ ದಟ್ ಅವಾಗ ಕಾಂಪಿಟೇಷನ್ ಆಗಲ್ಲ. ಅವ್ರನ್ನ ನಾನು ಪರ್ಸನಲಿ ತಿಳ್ಕೊಂಡು ಅವ್ರ ಮನಸ್ಸಲ್ಲಿ ಏನೇ ತಿಳ್ಕೊಂಡು ಅದನ್ನು ಬಂದು ಮಾಡಕ್ಕೆ ನಾನೇ ಬೇಕಾ? ನೆವರ್ ಎವರ್ ಇನ್ ಮೈ ಹೋಲ್ ಜರ್ನಿ, ನಾಟ್ ಇವನ್ ಎ ಸಿಂಗಲ್ ಡೇ ಐ ಹ್ಯಾಡ್ ಕಾಲ್ಡ್ ರವಿ ಸರ್, ಐ ಹ್ಯಾಡ್ ಕಾಲ್ಡ್ ಮಯೂರಿ ಮ್ಯಾಮ್, ಐ ಹ್ಯಾಡ್ ಕಾಲ್ಡ್ ಪ್ರಿಯಾಮಣಿ. ಇದು ಸತ್ಯ. ಸೊ ನನಗೆ ಇಟ್ ವಾಸ್ ಅ ಚಾಲೆಂಜ್. ಏನು ಅಂತ ನಾನು ಮಾಸ್ಟರ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ತಾ ಇದ್ವಿ ಏನು ಅಂತ. ನಂದು ಆಕ್ಚುಲಿ ಮಾಸ್ಟರ್ ಚೇಂಜ್ ಆಯ್ತು, ಕೊರಿಯೋಗ್ರಾಫರ್ ಚೇಂಜ್ ಆದ್ರು, ಅವ್ರ ನೇಮ್ ಬೇಡ, ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗಲಿಲ್ಲ. ವೆರಿ ಸಿಂಪಲ್ ಆಗಿ ಹೇಳ್ಬೇಕು, ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗಿಲ್ಲ. ಐ ಶಿಫ್ಟೆಡ್ ಫ್ರಮ್ ದಟ್ ಕೊರಿಯೋಗ್ರಾಫರ್ ಅಂಡ್ ದೆನ್ ಕೇಮ್ ಟು ಪವನ್. ಪವನ್ ಬಂದ ಮೇಲೆ ನನಗೆ ಚೇಂಜಸ್ ಆಯಿತು. ಬಿಕಾಸ್ ಈ ಫಸ್ಟ್ ಹಳೆ ಕೊರಿಯೋಗ್ರಾಫರ್ ಹತ್ರ ನಾನು ಏನು ಚೇಂಜಸ್ ಇಂಪ್ಲಿಮೆಂಟ್ ಹೇಳ್ತಾ ಇದ್ದೆ ಅವ್ರು ಮಾಡ್ತಾ ಇರಲಿಲ್ಲ. ಅವ್ರ ಟ್ರ್ಯಾಕಲ್ಲಿ ಇದ್ರು, ನಾನು ನನ್ನ ಟ್ರ್ಯಾಕಲ್ಲಿ ಇರ್ತಾ ಇದ್ದೆ. ನಾನು ಬೈಸ್ಕೊತಾ ಇದ್ದೆ, ಹೇಳ್ತಾ ಇದ್ದೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ. ಅವ್ರು ಅದು ವರ್ಕೌಟ್ ಮಾಡ್ತಾರಲ್ಲ, ಬಿಟ್ಟಾಕ್ಬಿಟ್ಟೆ. ಆಮೇಲೆ ನನ್ನ ಚಾನಲಲ್ಲಿ ಮಾತಾಡಿ ನನ್ನ ಕೊರಿಯೋಗ್ರಾಫರ್ ಚೇಂಜ್ ಮಾಡ್ಕೊಂಡು ದಯವಿಟ್ಟು ವೇವ್ ಲೆಂತ್ ವರ್ಕೌಟ್ ಆಗ್ತಿಲ್ಲ. ಪವನ್ ಶಿಫ್ಟ್ ಆದಾಗ ಏನಾಯಿತು, ಹಿ ಇಂಪ್ಲಿಮೆಂಟೆಡ್ ಮೈ ಕಾನ್ಸೆಪ್ಟ್, ಹಿ ಟುಕ್ ಮೈ ಕಾನ್ಸೆಪ್ಟ್, ಹಿ ಕೊರಿಯೋಗ್ರಾಫ್, ಪಾರ್ಟ್ನರ್ಸ್ ಸಪೋರ್ಟೆಡ್, ಬ್ಯಾಕ್ಗ್ರೌಂಡ್ ಬಾಯ್ಸ್ ಸಪೋರ್ಟೆಡ್, ದ ರಿಸಲ್ಟ್ ಕೇಮ್ ಔಟ್. ಸೊ ದ ಫಸ್ಟ್ ಟೈಮ್ ವೆನ್ ನಾನು ಇದು ನೋಡೋಣ ಇದು ವರ್ಕೌಟ್ ಆಗುತ್ತಾ ಅಂತ ಫಸ್ಟ್ ಟೈಮ್ ಮಾಡಿದೆ. ದಟ್ ವಾಸ್ ನಂದು ಏಕಾಂಗಿ ಪಿಕ್ಚರ್ ಒಂದು ಸಾಂಗ್ ಮಾಡಿದೆ, ಕ್ರೇಜಿ ರೌಂಡ್. ಏಕಾಂಗಿ ಸಾಂಗ್ ನಾನು ಕಂಟೆಂಪ್ರರಿ ಫಾರ್ಮ್ನ ತಂದೆ. ಆವಾಗ ನನ್ನ ಮಾರ್ಕ್ಸ್ ಜಾಸ್ತಿ ಆಯಿತು. ಆವಾಗ ನಾನು ಫಿಕ್ಸ್ ಆದೆ ದಟ್ ದಿಸ್ ಇಸ್ ವಾಟ್ ದ ಚೇಂಜ್ ದೇ ವರ್ ಲುಕಿಂಗ್ ಫಾರ್. ಅಲ್ಲಿಂದ ನಾಟ್ ಮೈ ಫ್ಯಾನ್ಸ್, ಜಡ್ಜಸ್ ಆಡಿಯನ್ಸ್ಗೂ ಏನಾಗುತ್ತೆ, ನಿಮಗೆ ಜಡ್ಜಸ್ ನಿಮ್ಗೆ ಕೊಡೋ ಮಾರ್ಕ್ಸ್ ಅಥವಾ ಅವ್ರ ಕಮೆಂಟ್ಸ್ ಮೇಲೆ ಆಡಿಯನ್ಸ್ಗೂ ಒಂದು ಮೈಂಡ್ ಸೆಟ್ ಇರುತ್ತೆ. ಓಕೆನಾ? ಬಿಕಾಸ್ ಅವ್ರು ಕೂತಿರೋ ಜಡ್ಜಸ್ ಯಾರು ಆರ್ಡಿನರಿ ಅಲ್ಲ, ದೇ ಹ್ಯಾವ್ ಬೀನ್ ಎಕ್ಸ್ಟ್ರಾರ್ಡಿನರಿ ಇನ್ ದೇರ್ ಫೀಲ್ಡ್. ಸೊ ಅವ್ರನ್ನ ಪ್ಲಸ್ ಪಾಯಿಂಟ್ ನಾವು ಗಳಿಸ್ಬೇಕು ಅನ್ನೋದೇ ನನ್ನ ಫಸ್ಟ್ ಇದ್ದಿದ್ದು. ಸಿ ಆಡಿಯನ್ಸು ವೋಟಿಂಗ್ ಬಗ್ಗೆ ನಾನು ತುಂಬ ಅದ್ರ ಮೇಲೆ ಡಿಪೆಂಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ನಾನು ಅದನ್ನು ಶೋಲು ಹೇಳಿದ್ದೆ, ಇಲ್ಲೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಹಿಂಗೆ ಕರ್ನಾಟಕದಲ್ಲಿ. ಓಕೆನಾ? ಆ್ಯಂಡ್ ಕೆಲವು ಕಡೆ ನೆಟ್ವರ್ಕ್ ಇರುತ್ತೆ, ಕೆಲವು ಕಡೆ ನೆಟ್ವರ್ಕ್ ಇರಲ್ಲ. ಅಲ್ಲಿ ನಮ್ಮ ಫ್ಯಾನ್ಸ್ ಇಲ್ವಾ ಹಂಗಾರೆ? ಅವ್ರು ವೋಟ್ ಮಾಡ್ಬೇಕಂದ್ರೆ ಅವ್ರಿಗೆ ಆಪ್ಷನ್ ಇರಲ್ಲ. ಆಮೇಲೆ ಎಷ್ಟೊಂದು ಜನಕ್ಕೆ ಕೊನೆ ಫಿನಾಲೆವರೆಗೂ ಫಾರ್ಮೇಟೇ ಗೊತ್ತಿಲ್ಲ, ಏನು ಟೈಪ್ ಮಾಡಬೇಕು ಗೊತ್ತಿಲ್ಲ, ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಸೊ ಇದೆಲ್ಲ ಫಿಲ್ಟರ್ ಆಗುತ್ತೆ. ಅದ್ರ ಮಧ್ಯೆ ಸಮ್ ಎಜುಕೇಟೆಡ್ ಕ್ರೌಡ್ ಇದೆ, ಅವ್ರು SMS ಮಾಡ್ತಾರೆ. ಸೊ ಚೆನ್ನಾಗಿದ್ರೆ ಮಾಡ್ತಾರೆ, ಚೆನ್ನಾಗಿಲ್ಲ ಮಾಡಲ್ಲ. ಸೊ ಆಬ್ವಿಯಸ್ಲಿ ಮೈ ಟಾರ್ಗೆಟ್ ವುಡ್ ಬಿ ಇಂಪ್ರೆಸಿಂಗ್ ಜಡ್ಜಸ್. ಸೊ ಹಂಗಾಗಿ ಅಲ್ಲಿಂದ ಡಿಫ್ರೆಂಟ್ ಫಾರ್ಮ್ಸ್ ತರಕ್ಕೆ ಶುರು ಮಾಡ್ತೀವಿ. ಅಲ್ಲಿಂದ ನಮಗೆ ಚೆನ್ನಾಗಾಗ್ತದೆ, ಕ್ಲಿಕ್ ಆಗ್ತದೆ. ಆಫ್ಟರ್ ರೋಬೋ ಫ್ಯಾಮಿಲಿ ಈಗ ಡಾನ್ಸಿಂಗ್ ಸ್ಟಾರ್ ಮುಗೀತು. ಸೊ ಆನಂದಿನ ನಾವು ಎಲ್ಲ ನೋಡ್ಬೋದು ಮತ್ತೆ. ಸಿ ರೋಬೋ ಫ್ಯಾಮಿಲಿ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಟು ವಾಚ್ ಮೀ ರೋಬೋ. ಅಂಡ್ ಈಗ ಜೂನಿಯರ್ಸ್ ಬರ್ತಾ ಇದೆ, ಡಾನ್ಸಿಂಗ್ ಸ್ಟಾರ್ ಜೂನಿಯರ್ಸ್ ಅಂತ. ಅದರಲ್ಲಿ ಮೆಂಟರ್ ಅಂತ ಒಂದು ಪೋಸ್ಟ್ ಇದೆ. ಲೈಕ್ ಜಡ್ಜಸ್ ಆ ಶೋನ ಕಾನ್ಸೆಪ್ಟ್ ಅಂತ, ಜಡ್ಜಸ್ ಇರ್ತಾರೆ, ಮೆಂಟರ್ಸ್ ಇರ್ತಾರೆ, 3 ಜನ ಮೆಂಟರ್ಸ್ ಇರ್ತಾರೆ. ಆ ಮೆಂಟರ್ಸ್ ಒಬ್ಬೊಬ್ಬರು ಮೆಂಟರ್ಸ್ ಕಡೆ 4 ಜನ ಹುಡುಗರು. ಸೊ ನಾವು ಆಡೋದಿಲ್ಲ ಜಗಳ, ಕೋಳಿಗಳನ್ನ ಬಿಡ್ತೀವಿ ಜಗಳ, ಕೋಳಿ ಜಗಳ. ಸೊ ಆ ಕೋಳಿನ ಸಾಕೋ ಕೆಲಸ, ಅದು ಟ್ರೈನ್ ಮಾಡೋ ಕೆಲಸ ನಮ್ದು, ಅಂದ್ರೆ ಕೊರಿಯೋಗ್ರಾಫರ್ಸ್ ನಿಂತ್ಕೊಂಡು. ಇಲ್ಲಿ ಏನಾಗುತ್ತೆ, ಹಾಗೆ ನಮ್ಮ ಕಾನ್ಸೆಪ್ಟ್, ನಮ್ಮ ಥಾಟ್ಸ್ ವರ್ಕೌಟ್ ಆಗುತ್ತೆ. ನಾವು ಕೊರಿಯೋಗ್ರಾಫರ್ ನನ್ಗೆ ಏನ್ ಬೇಕು, ಗೆಟಿಂಗ್ ಟಾಸ್ಕ್ ಡನ್, ಅದು ನನ್ನ ಕೈ ಮಾಡಿಸ್ತೀವಿ. ಈಗ ಡಾನ್ಸಿಂಗ್ ಸ್ಟಾರ್ ಗೆದ್ದಿದೆ ಅಂದ್ರೆ ದ ರನ್ನರ್ಸ್ ಅನುಪಮ ಆರ್ ದ ಕಿಡ್ಸ್, ಅವ್ರ ಬಗ್ಗೆ ಸಿ ನಾನು ಬರೀ ಅವ್ರಿಬ್ರ ಬಗ್ಗೆ ಅಂತಲ್ಲ, ಓವರ್ ಆಲ್ ಎಲ್ಲ ಕಂಟೆಸ್ಟೆಂಟ್ಸ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಡಾನ್ಸಿಂಗ್ ಸ್ಟಾರ್ ಡ್ಯಾನ್ಸ್ ಮಾಡಿದ್ರೆ ಸ್ಟಾರ್ ಆಗೋದಲ್ಲ ಅಂತ, ಸ್ಟಾರ್ಸ್ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಓಕೆನಾ? ಆಲ್ರೆಡಿ ಐ ಆಮ್ ನಾಟ್ ಹಿಯರ್ ಟು ಕನ್ವಿನ್ಸ್ ದಟ್ ಐ ಆಮ್ ಎಕ್ಸಲೆಂಟ್ ಡ್ಯಾನ್ಸರ್. ನೋ, ದಿಸ್ ಇಸ್ ನಾಟ್ ಮೈ ಜಾಬ್, ದಿಸ್ ವಾಸ್ ಮೈ ಟಾಸ್ಕ್. ಇದನ್ನ ಅಚೀವ್ ಮಾಡೋದು ನನ್ನ ಟಾಸ್ಕ್ ಆಗಿತ್ತು, ಇವತ್ತು ಆಗಿದೆ ಅಷ್ಟೇ. ಸೊ
ಎಲ್ಲರೂ ಹಾರ್ಡ್ ವರ್ಕರ್ಸ್. ನಾನು ಹೇಳೋದು ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲರೂ ಪುಷ್ ಮಾಡಿದ್ದಾರೆ. ಬಟ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ವಿನ್ನರ್ಸ್, ಇವಾಗ ನೀವು ಒಲಿಂಪಿಕ್ ರನ್ ಓಡಿರ್ತಾನೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ 2 ಸೆಕೆಂಡ್ ಕಮ್ಮಿ ಇರುತ್ತೆ. ಡು ಯು ಮೀನ್ ಟು ಸೇ ಇವನ್ ಎಫರ್ಟ್ ಅವನಿನ ಕಮ್ಮಿ? ಇನ್ನೊಬ್ಬ 4 ಸೆಕೆಂಡ್ ಹಿಂದೆ ಇರ್ತಾನೆ. ಡು ಯು ಮೀನ್ ಟು ಇವನ್ ಎಫರ್ಟ್ ಅವನಿನ ಕಮ್ಮಿ? ಬಟ್ ಇವನೇ ವಿನ್ನರ್. ಯಾಕೆ? 3 ಸೆಕೆಂಡ್ ಅವ್ರಿಗಿಂತ ಮುಂದೆ ಹೋಗಿದ್ದಾನೆ ಅಂದ್ರೆ ಅವನ ಎಫರ್ಟ್ ಅದು. ಪ್ರಾಬಬ್ಲಿ ಅವತ್ತು ಅವ್ನ ಲಕ್ ಇರ್ಬೋದು, ಪ್ರಾಬ್ಲಿ ಅವನ ಎಫರ್ಟ್ ಇರ್ಬೋದು, ಇನ್ನೇನೋ ಸಮ್ ಎಕ್ಸ್ಪೆಕ್ಟ್ರು ಅವನು ಹಾಕಿದ್ದಾನೆ, ಅವ್ನು ವಿನ್ ಆಗಿದ್ದಾನೆ ಅಷ್ಟೇನೆ. ಬಿಟ್ರೆ ರೆಸ್ಟ್ ಆಲ್ ಇಸ್ ಬುಲ್ಶಿಟ್. ನಾನು ಅದ್ರ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ನಾನು. ಸೊ ಇಲ್ಲೇನಾಗುತ್ತೆ, ಅನುಪಮಗೂ ನಾನು ಹಾರ್ಟಿ ಕಂಗ್ರಾಟ್ಸ್ ಇದೆ ನನ್ನ ಕಡೆಯಿಂದ, ಆಶ್ವಿಕಗೂ ಇದೆ. ಆಮೇಲೆ ನಾನು ಹೇಳಿದೆ ಆ್ಯಕ್ಚುಲಿ ಮೇ ಬಿ ಫಿನಾಲೆಗೆ ಬಂದಮೇಲೆ ಎಲಿಮಿನೇಷನ್ ಬೇಡಿತ್ತು. ಓಕೆ, ಆನ್ ದ ಸ್ಟೇಜ್ ಆಫ್ ಫಿನಾಲೆ 1, 2, 3 ಅಂತ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಏನಾಗುತ್ತೆ, ಫಾರ್ಮೆಟ್ ಈಸ್ ಲೈಕ್ ದಟ್. ಈಗ ಏನಾಗುತ್ತೆ, ನಾನು ಕುತ್ಕೊಂಡು ಒಂದು ಫಾರ್ಮೆಟ್ ಬರೀತೀನಿ ಮೇಡಮ್. ನಾನು ಫಾರ್ಮೆಟ್ ಬರೆದಾಗ ನಾಳೆ ಇಲ್ಲಿ ಆಶ್ವಿಕನೋ ಚಿಕ್ಕ ಮಗು ಬರ್ತಾನೆ, ಅವ್ನು ಹರ್ಟ್ ಆಗುತ್ತೆ, ಇಲ್ಲ ಫಿನಾಲೆಗೆ ಆನಂದ್ ಬರ್ತಾನೆ ಅಂತ ಮಾಡಿಲ್ಲ ಯಾರೋ. ಇದನ್ನು ಬರೆದೋ 5 ವರ್ಷದಿಂದ ಫಾರ್ಮೆಟ್ ಮಾಡಿ ಲೈಸೆನ್ಸ್ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ. ಈಗೇನಾಗುತ್ತೆ, ನೀವು ಆ ಫಾರ್ಮೆಟ್ ಒಳಗೆ ಹೋಗಿದ ತಕ್ಷಣ ನಿಮ್ಗೆ ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದು ನೀವು ಫಾಲೋ ಮಾಡಲೇಬೇಕು. ಇದರ್ ಆಫ್ ಡಾನ್ಸಿಂಗ್ ಸ್ಟಾರ್, ಬಿಗ್ ಬಾಸ್, ಯು ಟೇಕ್ ಎನಿ ರಿಯಾಲಿಟಿ ಶೋ ದಟ್ ಈಸ್ ಫಾರ್ಮೆಟೆಡ್ ಆ್ಯಂಡ್ ಲೈಸೆನ್ಸ್, ನೋಬಡಿ ಕ್ಯಾನ್ ಚೇಂಜ್, ನಾಟ್ ಇವನ್ ಚಾನಲ್. ಸೊ ನನಗೆ ತುಂಬ ಇಷ್ಟ, ಮೂವಿ ಬೇಜಾರು ಮಾಡಿಸ್ಬಾರ್ದು, ಎಲಿಮಿನೇಷನ್ ತೆಗೆದುಬಿಡ ನನಗೆ ಆಗಲ್ಲ, ಅದನ್ನ ಎಲ್ಲರೂ ಫೇಸ್ ಮಾಡಲೇಬೇಕು. ಅದು ಆಯ್ತು ಅಷ್ಟೇ ಅವತ್ತಿನ ದಿವಸ. ಸೊ ನಾನು ತುಂಬ ಗ್ರೇಟು, ಅವರು ನನಗಿನ್ನ ಕಮ್ಮಿ ಸೋತಿದ್ದಾರೆ, ಪ್ರಶ್ನೆ ಅಲ್ಲೇ ಅಲ್ಲ. ಇಟ್ ಇಸ್ ಜಸ್ಟ್ ಒಂದೊಂದು ಸೆಕೆಂಡ್ 2 ಸೆಕೆಂಡಲ್ಲಿ ಒಲಿಂಪಿಕ್ ರೇಸ್ ಗೆದ್ದಲ್ಲಿ ಆಗಿದೆ ಅಷ್ಟೇ ವಿಷಯ. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂದರೆ ಅನುಪಮ ಡಾನ್ಸ್ ವೈಸು, ಸೊ ಬೇಸಿಕಲಿ ನೇಚರ್ ವೈಸ್ ಡಾನ್ಸರ್ಸ್, ಅವ್ರ ಬ್ಲಡ್ಡಲ್ಲೇ ಡಾನ್ಸ್ ಇದೆ. ಅವರು ರಜನಿ ಇರ್ಬೋದು, ಆಮೇಲೆ ಜಗನ್ ಎಲಿಮಿನೇಟ್ ಆದ ಫಂಟಾಸ್ಟಿಕ್ ಡಾನ್ಸರ್. ಆ್ಯಕ್ಚುಲಿ ಅವ್ರ ಮುಂದೆಲ್ಲ ನಾವು ಅಷ್ಟೊಂದು ಅದ್ಭುತ ಡ್ಯಾನ್ಸ್ ಬರೋದಿಲ್ಲ. ಬಟ್ ನಿಮಗೆ ಡ್ಯಾನ್ಸಿಂಗ್ ಸ್ಟೈಲ್ ನನ್ನದೇ ಹೇಳ್ತೀನಲ್ಲ, ಬರೀ ಕ್ಯಾಸೆಟ್ ಹಾಕಿದ್ವಿ ಡ್ಯಾನ್ಸ್ ಮಾಡಿ ಅಲ್ಲ ಈ ಶೋ. ದೇರ್ ಶುಡ್ ಬಿ ಎ ಕಾನ್ಸೆಪ್ಟ್ ಇನ್ ದ ಸಾಂಗ್. ಕಾಸ್ಟ್ಯೂಮ್ಸ್ ನೋಡ್ತಾರೆ, ನಿಮ್ಮ ಪ್ರೆಸೆಂಟೇಷನ್ ನೋಡ್ತಾರೆ, ನಿಮ್ಮ ಸ್ಕಿಲ್ ನೋಡ್ತಾರೆ. ಪ್ರಾಬ್ಲಿ ಇದೆಲ್ಲದರಲ್ಲಿ ಐ ವಾಸ್ ಲಿಟಲ್ ಫ್ರಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೈಯೆಸ್ಟ್ ಜಾಸ್ತಿ ಫಾರ್ಮ್ಸ್ ತಂದಿದ್ದು ನಾನೇ. ಯಾನಿ ಕಂಟೆಸ್ಟೆಂಟ್ ಕಂಪೇರ್ ಮಾಡಿ ರಿಪೀಟೆಡ್ ಫಾರ್ಮ್ಸ್ ಕಮ್ಮಿ, ಡಿಫ್ರೆಂಟ್ ಫಾರ್ಮ್ಸ್ ಜಾಸ್ತಿ ತಂದಿರೋದು ಅದು ನಮ್ಮ ಟೀಮ್ ಅಂತ ಹೇಳಕ್ಕೆ ಇಷ್ಟ. ಒನ್ ಲಾಸ್ಟ್ ಸಮಸ್ತ ಕನ್ನಡಿಗರಿಗೆ ಆನಂದ್ ಕಡೆಯಿಂದ ಒಂದು ಸ್ಟ್ರಾಂಗ್ ಮೆಸೇಜ್. ಯಾವುದಕ್ಕೆ ಮೆಸೇಜು? ಯಾವ ಎನಿಥಿಂಗ್, ಇಟ್ ಮೇ ಬಿ ಎನಿಥಿಂಗ್ ಟು ಒನ್ ಟು ಆಲ್ ದ. ಸಿ, ನಾನು ಹೇಳೋದು ಇಷ್ಟನೇ, ನನ್ನ ಕನ್ನಡ ಆಡಿಯನ್ಸ್ ಬಗ್ಗೆ ಎಸ್ಪೆಷಲಿ ತುಂಬ ಖುಷಿ ಇದೆ ನನಗೆ. ಯಾಕಂದರೆ ಇಲ್ಲಿ ನಾವು ತಮಿಳ್ ನೋಡ್ತೇವೆ, ತೆಲುಗು ಫಿಲಮ್ಸ್ ನೋಡ್ತೀವಿ, ಓಕೆ, ಇಂಗ್ಲೀಷ್ ನೋಡ್ತೀವಿ, ಹಿಂದಿ ನೋಡ್ತೀವಿ, ಒಂದು ಕನ್ನಡ ನೋಡ್ತೀವಿ. ಇದಾಗೋದು ಕರ್ನಾಟಕದಲ್ಲಿ ಮಾತ್ರ. ಓಕೆ, ನಾನು ನೀವು ತಮಿಳ್ನಾಡಲ್ಲಿ ಹೋದರೆ ಇಲ್ಲಿ ರಿಲೀಸ್ ಆಗೋಷ್ಟು ತಮಿಳ್ ಸಿನಿಮಾ ರಿಲೀಸ್ ಕನ್ನಡ ಇಲ್ಲವೇ ಇಲ್ಲ, ಆಂಧ್ರಲ್ಲಿಲ್ಲ. ನೀವು ಬಾಂಬೆಗೆ ಹೋದ್ರು ಇಲ್ಲ, ಯಾವುದೋ ಹುಡ್ಕೊಂಡು ಯಾವುದೋ ಒಂದು ಥಿಯೇಟ್ರ್, ಒಂದು ಮಾರ್ನಿಂಗ್ ಶೋ, ಅಲ್ಲೊಂದು 10 ಜನ ಕನ್ನಡಿಗರು ಕೂತ್ಕೊಂಡು ಕನ್ನಡ ಸಿನಿಮಾ ನೋಡ್ತಾರೆ. ಸೊ ಬಟ್ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್, ಯಾಕಂದರೆ ಎಲ್ಲರ ಹೃದಯ ಅಷ್ಟು ವಿಶಾಲವಾಗಿದೆ. ನಾವು ಇಲ್ಲೆಲ್ಲ ಲ್ಯಾಂಗ್ವೇಜಸ್ ನೋಡ್ತೀವಿ, ಬೇಗ ಕಲಿತೀವಿ, ಮಾಡ್ತೀವಿ. ಸೊ ಇದ್ರ ಮಧ್ಯೆ ಕನ್ನಡ ಸಿನಿಮಾಗಳನ್ನ ಕೈ ಹಿಡೀರಿ. ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಇರ್ಬೋದು, ಕನ್ನಡ ಶೋಗಳು ಇರ್ಬೋದು. ಇಲ್ಲಿಯ ಪ್ರಯತ್ನಗಳಿಗೆ ಒಂದು ಬೆನ್ ತಟ್ಟಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕೈಂಡ್ಲಿ ಪ್ಲೀಸ್ ಡೋಂಟ್ ಕಂಪೇರ್ ವಿತ್ ಯಾವುದಾದೋ ಸಿನಿಮಾಗಳನ್ನ ಕಂಪ್ಯಾರಿಸನ್ ತೊಗೊಂಡು ಇಲ್ಲಿ ಬಂದು ಇಲ್ಲಿ ಕ್ವಾಲಿಫೈಡ್ ಎಜುಕೇಟೆಡ್ಗಳಾಗಿ ಮಾತಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಅಲ್ಲಿ ಕನ್ಸ್ಟೈನ್ಸ್ ಬೇರೆ, ಇಲ್ಲಿ ಕನ್ಸ್ಟೈನ್ಸ್ ಬೇರೆ. ಅಲ್ಲಿ ಒಂದು ದಿನದ ಕಾಸ್ಟಲ್ಲಿ ಹಾಲಿವುಡ್ ಸಿನಿಮಾಗಳಲ್ಲಿ ಇಲ್ಲಿ ಒಂದು ಸಿನಿಮಾ ಆಗೋಗುತ್ತೆ ಒಂದು ದಿನದ ಕಾಸ್ಟಲ್ಲಿ. ಓಕೆನಾ? ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ದಟ್. ಏನಾದ್ರು ಒಂದು ಕ್ರಿಯೇಟಿವ್ ವಿಷಯಗಳನ್ನ ನೋಡಿ, ಆ್ಯಂಡ್ ಆಲ್ರೆಡಿ ನೀವು ಅದನ್ನು ಮಾಡ್ಕೊಂಡು ಬಂದಿದ್ದೀರಿ. ಸೊ ಒಂದು ಕನ್ನಡ ಇದಕ್ಕೆ ಸುಮಾರು ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಹೇಳಿದ್ದಾರೆ, ಒನ್ ಕ್ಯಾನ್ ಸರ್ವೈವ್ ಇನ್ ಕನ್ನಡ ಇಂಡಸ್ಟ್ರಿ, ಇಟ್ ಕ್ಯಾನ್ ಸರ್ವೈವ್ ಇನ್ ಎನಿ ಇಂಡಸ್ಟ್ರಿ. ಸೊ ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇಲ್ಲಿ ನಾವು ಇಲ್ಲಿ ಕಾಂಪಿಟೇಷನ್ ನಮ್ಗೆ ಹಿಂಗಿರುತ್ತೆ, ಬರೀ ಹಿಂಗಿರೋದಿಲ್ಲ, ಇಟ್ ಬಿ ಲೈಕ್ 360 ಸರೌಂಡೆಡ್. ಸೊ ಹಾಗಾಗಿ ನೀವು ಬೆಸ್ಟ್ ಜಡ್ಜಸ್ ಅಂತ ಹೇಳಕ್ಕೆ ಇಷ್ಟ. ಕನ್ನಡ ಆಡಿಯನ್ಸ್ ಅಂದರೆ ಬೆಸ್ಟ್ ಜಡ್ಜಸ್, ಅವರೆಲ್ಲ ನೋಡ್ತಾರೆ. ಸೊ ನೋಡಿ ಒಂದು ಒಳ್ಳೆ ಜಡ್ಜ್ಮೆಂಟ್, ಒಳ್ಳೆ ತೀರ್ಮಾನ ಕೊಡಿ, ಒಳ್ಳೆ ಕಲೆಗಳನ್ನ ಪ್ರೋತ್ಸಾಹ ಮಾಡಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ, ನಾವು ಇನ್ನೂ ಮಾಡೋದು ತುಂಬ ಇದೆ.